ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗದ್ದೆ ಪೇಸ್ ಚಿತ್ರನವರು. ಈ ದಿನ ಒಂದು ಹೊಸ ಸುದ್ದಿಯೊಂದಿಗೆ ಬಂದಿದ್ದೀನಿ. ತುಂಬಾ ಸಂತೋಷದ ಸುದ್ದಿ. ಏನಪ್ಪ ಅಂದರೆ ಈ ಅಂಗನವಾಡಿಯಲ್ಲಿ ಕಾರ್ಯಕರ್ತರ ಮತ್ತು ಸಹಾಯಕ ಹುದ್ದೆ ಶೀಘ್ರದಲ್ಲೇ ಅಧಿಸೂಚನೆಗೊಳ್ಳಲಿದೆ. ಸುಮಾರು 2,500 ಒಟ್ಟು ಹುದ್ದೆಗಳು. ಹಾಗಾಗಿ PUC ಮತ್ತು SLC ಮುಗಿಸಿರ್ತಕ್ಕಂಥ ಭರ್ಜರಿ ಸುದ್ದಿ. ಏನಪ್ಪ ಅಂದರೆ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಡೀ ಕರ್ನಾಟಕದಂತ ರಾಜ್ಯದಂತಿರುವ ಅಂಗನವಾಡಿ ಕೇಂದ್ರಗಳಿಗೆ ಕಾರ್ಯಕರ್ತರ ಹಾಗೂ ಸಹಾಯಕ ಹುದ್ದೆಗಳನ್ನ ಭರ್ತಿ ಮಾಡಲು ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡಿದೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು SLC ಅಥವಾ PUC ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಜೊತೆಗೆ ಕನಿಷ್ಠ 19 ವರ್ಷದವರಾಗಿರಬೇಕು. ಹುದ್ದೆಗಳಿಗೆ ಅನುಗುಣವಾಗಿ ಗೌರವಧನವನ್ನ ನೀಡಲಾಗುವುದು. ಶೀಘ್ರದಲ್ಲೇ ವಿಸ್ತೃತವಾದಂತಹ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಿದೆ ಇಲಾಖೆ ಅಂತ ನೋಡ್ತೀವಿ. ಆಸಕ್ತ ಅಭ್ಯರ್ಥಿಗಳು ಅಧಿಸೂಚನೆ ಅನುಸಾರ ಜಿಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಅರ್ಜಿ ಸಲ್ಲಿಸಬಹುದು. ಹಾಗಾದ್ರೆ ಒಟ್ಟು ಹುದ್ದೆಗಳು ಇವರ ಅಂತ ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತರು 1,500, ಆದರೆ ಅಂಗನವಾಡಿ ಅಲ್ಲಿ ಸಹಾಯಕಿ ಹುದ್ದೆಗಳು ಕರ್ನಾಟಕದಂತ 1,000, ಒಟ್ಟು 2,500 ಹುದ್ದೆಗಳು. ವಯೋಮಿತಿ ಹೇಗಿರ್ಬೇಕು, ವಯಸ್ಸು ಎಷ್ಟ್ರಿ ಸರ್ ಅಂತ ನೀವು ಪ್ರಶ್ನೆ ಹಾಕ್ಬೋದು. ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯ ಕನಿಷ್ಠ 19 ವರ್ಷ ಆಗಿರಬೇಕು, ಗರಿಷ್ಠ 35 ವರ್ಷ ಆಗಿರ್ಬೇಕು. ಆದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಿಲಿಕ್ಕಿದೆ. ಅಂದ್ರೆ ಅವರು 45 ವರ್ಷ ಆದ್ರೂ ಕೂಡ ಅಂಗವಿಕಲ ಅಭ್ಯರ್ಥಿ ಅರ್ಜಿ ಸಲ್ಲಿಸಕ್ಕೆ ಅರ್ಹರಾಗ್ತಾರೆ ಅಂತ ನೋಡ್ತೀವಿ. ಹಾಗಾದ್ರೆ ಆಯ್ಕೆ ವಿಧಾನ ಹೇಗಾಗುತ್ತೆ, ಆಯ್ಕೆ ಪ್ರಕ್ರಿಯೆ ಹೇಗಾಗುತ್ತೆ ಅನ್ನುವಂಥ ಪ್ರಶ್ನೆ ನಿಮ್ಮದು. ಅಭ್ಯರ್ಥಿಗಳನ್ನು ಹುದ್ದೆಗೆ ವಿದ್ಯಾರ್ಹತೆಯಲ್ಲಿ ಪಡೆದಂತ ಅಂಕ, ಅವರು SLC ಮತ್ತು PUC ಪಡೆದಂತ ಅಂಕ ಮತ್ತು ಬೋನಸ್ ಅಂಕಗಳನ್ನು ಒಳಗೊಂಡಂತೆ ಒಟ್ಟು ಅಂಕ ಮತ್ತು ಮೆರಿಟ್ ಪಟ್ಟಿ ಆಧರಿಸಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅನ್ನುವಂಥದ್ದು ಗಮನಿಸಬೇಕು. ಹಾಗಾದ್ರೆ ವಿದ್ಯಾರ್ಥಿ ಏನನ್ನು ಹೊಂದಿರಬೇಕು ಈ ಒಂದು ಅಂಗನವಾಡಿ ಟೀಚರ್ಸ್ ಮತ್ತು ಸಹಾಯಕ ಹುದ್ದೆಗೆ ಅಂತ? ಕಾರ್ಯಕರ್ತರ ಹುದ್ದೆಗೆ PUC ಪೂರ್ಣಗೊಳಿಸಿರಬೇಕು, PUC ಮುಗಿದಿರಬೇಕು. ಜೊತೆಗೆ PUCಯಲ್ಲಿ ಕನ್ನಡ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡಿರಬೇಕು, ಓದಿರಬೇಕು. ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ DSCRT ಇಂದ ECC ಡಿಪ್ಲೊಮಾ ಕೋರ್ಸ್ ಆಗಿರ್ಬೋದು, JOC ಕೋರ್ಸ್ ಆಗಿರ್ಬೋದು, NET ಕೋರ್ಸ್ ಆಗಿರ್ಬೋದು, ಅಥವಾ ಅಂಗನವಾಡಿ ಚಟುವಟಿಕೆಗೆ ಸಂಬಂಧಿಸಿದಂತೆ ಡಿಪ್ಲೊಮಾ ನ್ಯೂಟ್ರಿಷಿಯನ್ ಕೋರ್ಸ್ ಆಗಿರ್ಬೋದು, ಹೋಮ್ ಸೈನ್ಸ್ ಪ್ರಮಾಣ ಪತ್ರ ಆಗಿರ್ಬೋದು, ನರ್ಸರಿ ಅಥವಾ ಪೂರ್ವ ಪ್ರಾಥಮಿಕ ತರಬೇತಿ ಪಡೆದ ಪ್ರಮಾಣ ಪತ್ರ ಹೊಂದಿದವರಿಗೆ ಮೊದಲ ಆದ್ಯತೆ ಮತ್ತು ಅವರಿಗೆ ಬೋನಸ್ ಅಂಕಗಳು ಸಿಗ್ತಾವ. ಎಷ್ಟಪ್ಪ ಅಂದ್ರೆ 5 ಅಂಕಗಳು ಬೋನಸ್ ಅಂಕಗಳನ್ನು ಅವರಿಗೆ ನೀಡಲಾಗ್ತದೆ. ಈಗ ಸಹಾಯಕಿ ಹುದ್ದೆಗೆ SLC ಮುಗಿಸಿರ್ಬೇಕು, ವಿದ್ಯಾರ್ಥಿಯನ್ನ ಪೂರ್ಣಗೊಳಿಸಿರ್ಬೇಕು ಅಂತ ನೋಡ್ತೀವಿ. ಅಂಗನವಾಡಿ ಕಾರ್ಯಕರ್ತೆಗೆ PUC ಆದ್ರೆ ಸಹಾಯಕ ಹುದ್ದೆಗೆ SLC. ಹಾಗಾದ್ರೆ ಅರ್ಜಿ ಸಲ್ಲಿಕೆ ಹೇಗೆ ಅಂದ್ರೆ, ಅರ್ಹ ಅಭ್ಯರ್ಥಿಗಳು karnataka1.kr.nic.in ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಜನನ ಪ್ರಮಾಣ ಪತ್ರ ಅಥವಾ ಜನ್ಮ ದಿನಾಂಕ ಇರುವ SLC ಅಂಕಪಟ್ಟಿ, ನಿಗದಿತ ವಿದ್ಯಾರ್ಥಿ ಅಂಕಪಟ್ಟಿ, ತಹಸೀಲ್ದಾರ್ ಮತ್ತು ಉಪ ತಹಸೀಲ್ದಾರ್ರಿಂದ ಪಡೆದ 3 ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರ ಸೇರಿ ಇನ್ನಿತರ ದಾಖಲೆಗಳನ್ನ ನೀವು ಸಲ್ಲಿಸಬೇಕಾಗುತ್ತಾ. ಹೀಗೆ ಅತಿ ಶೀಘ್ರದಲ್ಲಿ ಒಂದು ಬೃಹತ್ ಆದಂತಹ ಅಧಿಸೂಚನೆ ಆಗುತ್ತೆ. ಕಾರ್ಯಕರ್ತರು ಸಹಾಯಕರು ನೀವಾಗ್ತಂತ ಹೇಳ್ತಾ, ಯಾರೆಲ್ಲ ಗದ್ದಪ್ಪ ಇಷ್ಟ ಸರ್ ಎಂಬ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಮಸ್ಕಾರ.